ಅತಿವೃಷ್ಟಿಯಿಂದಾಗಿ ಕಳೆದ 4 ವರ್ಷಗಳಿಂದ ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರು ಅನುಭವಿಸುತ್ತಿರುವ ಕಷ್ಟ ಒಂದೆರಡಲ್ಲ. ಅಕಾಲಿಕ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಹೂ ಅರಳಿದ್ದು ಈಗಾಗಲೇ ಹಣ್ಣಾಗಿರೋ ಕಾಫಿ ಉದುರಲು ಆರಂಭಿಸಿದೆ. ರೆಕ್ಕೆ ತುಂಬಾ ಕಾಫಿ ಕಾಯಿ ಹೊತ್ತು ತಲೆದೂಗಿ ನಿಂತಿರೋ ಕಾಫಿ ಗಿಡಗಳು, ಅದೇ ಭರ್ಜರಿ ಫಸಲನ್ನ ಹೊತ್ತಿರೋ ಕಾಫಿ ಗಿಡಗಳಲ್ಲಿ ಕಾಫಿ ಹಣ್ಣಿನ ಜೊತೆ ಅರಳಲು ಸಿದ್ಧವಾಗಿರೋ ಕಾಫಿನ ಹೂವಿನ ಮೊಗ್ಗುಗಳು. ಇದೇ ಮೊಗ್ಗು ಇನ್ನೊಂದು ತಿಂಗಳು ಬಿಟ್ಟು ಅರಳಿದ್ದಲ್ಲಿ ಕಾಫಿ ಬೆಳೆಗಾರರ ಖುಷಿಗೆ ಪಾರವೇ ಇರ್ತಿರಲಿಲ್ಲ. ಆದರೆ ಈಗ ಅಕಾಲಿಕ ಮಳೆಯಿಂದಾಗಿ ಅವಧಿಗೆ ಮೊದಲೇ ಕಾಫಿ ಹೂವು ಅರಳಲಾರಂಭಿಸಿದೆ. ಹೂವುಗಳ ಮಧ್ಯದಲ್ಲಿ ಕಾಫಿ ಹಣ್ಣುಗಳಿರೋದ್ರಿಂದ ಇದೀಗ ಕಾಫಿ ಕೊಯ್ಲು ಅಸಾಧ್ಯ. ಇನ್ನೊಂದು ವಾರ ಬಿಟ್ಟು ಕಾಫಿ ಕುಯ್ಯುವ ಅಂದ್ರೆ ಅಷ್ಟರಲ್ಲಿ ಹಣ್ಣುಗಳು ಪ್ರಾಣಿ ಪಕ್ಷಿಗಳ ಪಾಲಾಗುವುದಲ್ಲದೆ ಉದುರಿ ನಾಶವಾಗುತ್ತವೆ. ಯಾಕಂದ್ರೆ ಕೂರ್ಗಿನಲ್ಲಿ ಕಳೆದೊಂದು ವಾರದಿಂದ ಎಡೆಬಿಡದೆ ಮಳೆಯಾಗ್ತಿದ್ದು ಇದರಿಂದ ಕೊಳೆ ರೋಗದಿಂದ ಕಾಫಿ ಕಾಯಿಗಳು ಉದುರಲಾರಂಭಿಸಿವೆ. ರೈತರಿಗೆ ಈ ಮಳೆ ಬಹಳ ಬೇಜಾರು ತರುವಂತ ವಿಚಾರ. ಜಿಲ್ಲೆಯ ಕಾಫಿ ಮಂಡಳಿ ಕೂಡ ಈ ಬಾರಿ ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿತ್ತು. ಯಾಕಂದ್ರೆ ಬ್ರೆಜಿಲ್ನಲ್ಲಿ ಕಾಫಿ ಬೆಳೆ ನೆಲಕಚ್ಚಿದ್ದು ಕೊಡಗಿನ ಕಾಫಿಗೆ ಬಂಪರ್ ಬೆಲೆ ಬರುತ್ತೆ ಅನ್ನೋ ನಿರೀಕ್ಷೆಯಿತ್ತು. ಆದರೆ ಕೊಡಗಿನಲ್ಲಿ ಇದೀಗ ಏಕಾಏಕಿ ಮಳೆಗಾಲ ಶುರುವಾಗಿರೋದು ಕಾಫಿ ಮಂಡಳಿಗೂ ತಲೆನೋವು ತಂದಿದೆ.